ಚಿಂತಿಸಿ ಫಲವಿಲ್ಲ. ಬಂಗಾರವೆಂಬುದು ಸ್ಥಿರವಲ್ಲ, ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ. ಬಂಗಾರ ಯಾತಕ ಮೈಯಾಗ ಜೀವನ ಮಾಡಲು ಜಗದಾಗ. ಗುಣವೊಂದು ಇದ್ದರೆ ಹಸನಾಗಿ ಹೇಳು ಏನೈತೆ ಅದಕ್ಕೂ ಮಿಗಿಲಾಗಿ. ಒಂದು ಇದ್ದರೆ ಹಸನಾಗಿ ಹೇಳು ಏನೈತೆ ಅದಕ್ಕೂ ಮಿಗಿಲಾಗಿ. ತಿಳಿಯಾದ ಮನಸ್ಸೇ ಆಭರಣ, ನೋಡು ಅದರಾಗ ಇರುವುದು ಕಲ್ಯಾಣ. ತಿಳಿಯಾದ ಮನಸ್ಸೇ ಆಭರಣ, ನೋಡು ಅದರಾಗೆ ಇರುವುದು ಕಲ್ಯಾಣ. ಮುಂದಿನ ತಿಂಗಳು 12ನೇ ತಾರೀಕು ನಮ್ಮ ದೇವರಂಗದ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ. ಆ ಪ್ರತಿಭಾ ಪುರಸ್ಕಾರಕ್ಕೆ ನಾವು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಇದೀಗ ನಮ್ಮ ಸಹ ಕಾರ್ಯದರ್ಶಿಯಾದಂತಹ ಶ್ರೀ ಮಂಜುನಾಥ್ ರವರು ಹೋದ ತಿಂಗಳ ಕಾಫಿ ಡೇನಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ವಿ ಎಲ್ಲ ಕೆಲವು ಮಾನದಂಡಗಳನ್ನ. ಏನು ಅಂತಂದ್ರೆ SSLC ಮತ್ತು PUC ಸರ್ಕಾರಿ ವಿದ್ಯಾರ್ಥಿಗಳಾದ್ರೆ 75, ಬೇರೆಲ್ಲ ವಿದ್ಯಾರ್ಥಿಗಳು ಅಂದ್ರೆ ಪ್ರೈವೇಟ್ ಸ್ಕೂಲ್ ಕಾಲೇಜವರಾದ್ರೆ 85% ಅಂಡ್ ಎಬವ್ ಇದ್ದವ್ರಿಗೆ ಮಾತ್ರ ಅಂತ ಹೇಳಿದ್ವಿ. ಹಾಗಾಗಿ ಅದನ್ನ ಮತ್ತೊಮ್ಮೆ ನಾನು ಪುನರುಚ್ಚನೆ ಮಾಡ್ತಾ ಇದ್ದೇನೆ. ಮತ್ತೆ ಹೋದ ತಿಂಗಳು ನಾವು ಹೇಳಿದಾಗ ಇವತ್ತಿಗೆ ಲಾಸ್ಟ್ ಡೇಟ್ ಅಂತ ಹೇಳಿದ್ವಿ, 1 ಮಂತ್ ಸಮಯ ಕೊಟ್ಟಿದ್ವಿ. ಯಾಕಂದ್ರೆ 2 ಸಹ ರಿಸಲ್ಟ್ ಬಂದು ಬಹಳಷ್ಟು ದಿನ ಆಗಿದೆ. ಹಾಗಾಗಿ ಒರಿಜಿನಲ್ ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ ನಮಗೆ. ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ವಿತ್ ಮಾರ್ಕ್ಸ್ ಕಾರ್ಡ್, ಆ ಶಾಲೆಯ ಮತ್ತೆ ಕಾಲೇಜಿನ ಪ್ರಿನ್ಸಿಪಾಲ್ ಸಹಿ ಮಾಡಿರುವಂತ ಒಂದು ನಕಲ್ ಕಾಪಿ ಆದ್ರೂ ಸಾಕಾಗುತ್ತೆ. ಅಷ್ಟನ್ನ ನೀವು ಇವತ್ತು ಲಾಸ್ಟ್ ಡೇಟ್ ಅಂತ ಹೇಳಿದ್ವಿ, ಶನಿವಾರದೊಳಗೆ ದಯವಿಟ್ಟು ಬಂದು ತಲುಪಿಸ್ಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಆ ಕಾರ್ಯಕ್ರಮ ಮಾಡುವ ದಿನಾಂಕ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರ ಜೊತೆ ಡಿಸ್ಕಸ್ ಮಾಡಿ, ಮತ್ತು ಬೇರೆಲ್ಲ ಯಾವುದೋ ಪರೀಕ್ಷೆಗಳು ನಡೀತಾ ಇಲ್ಲ ಅನ್ನೋದನ್ನ ನೋಡಿ ನಾವು ಇವಾಗ ಮುಂದಿನ ತಿಂಗಳು 12ನೇ ತಾರೀಕು ಭಾನುವಾರ ಬೆಳಿಗ್ಗೆ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮವನ್ನ ನಾವು ನಿಮ್ಮೆಲ್ಲರ ಸಹಕಾರದೊಂದಿಗೆ ಆ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. ಈಗ ಒಬ್ರು ಮೇಡಮ್ ಹೇಳಿದ್ರು, ಉಳ್ಳವ್ರಿಗೆ ಮಾತ್ರ ನೀವು ಕೊಡ್ತಾ ಇದ್ದೀರಾ ಅನ್ಸತ್ತೆ, ಎಲ್ಲರಿಗೂ ಕೊಡಬೇಕು ನೀವು, ಅದರಲ್ಲೂ ವಿಶೇಷವಾಗಿ ಬಡವರು ಕೊಡಬೇಕು, ಬಡ ಮಕ್ಕಳಿಗೆ ಕೊಡಬೇಕು ಅಂತ. ವಿದ್ಯೆಗೆ ಯಾವುದೇ ರೀತಿಯ ಆರ್ಥಿಕತೆ ತಡೆಗೋಡೆ ಅಲ್ಲ. ಬಡವರು ಸಾಹುಕಾರರು ಅನ್ನುವಂತ ಭೇದ ಭಾವನೆ ಇಲ್ಲ. ಓದೋರು ಎಲ್ಲಿಗೂ ಓದೇ ಓದ್ತಾರೆ. ಹಾಗಾಗಿ ನಾವು ಹೆಚ್ಚಾಗಿ ನಮ್ಮ ಹಿಂದಿನ ಅಧ್ಯಕ್ಷರು ಕೃಷ್ಣಸ್ವಾಮಿಗಳು ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡಿಸಿದವರು. ಹಾಗಾಗಿ ನಾವು ಮೊದಲಿಗೆ ನಾವು ಹೋಗೋದು ಇಲ್ಲೇ ನಮ್ಮ ಪಾರ್ಕ್ನಲ್ಲಿ ಇರುವಂತಹ ಸುಂಕೇನಹಳ್ಳಿ ಸರ್ಕಾರಿ ಶಾಲೆ ಮತ್ತು ನಮ್ಮ ಹಿಂದಿನ ಅಧ್ಯಕ್ಷರು ಕೃಷ್ಣಸ್ವಾಮಿ ಕಿಟ್ಟಿ ಮಾಸ್ಟರ್ ಅವರ ಒಂದು ಶಾಲೆ. ಅಲ್ಲೂ ಸಹ ಆರ್ಥಿಕವಾಗಿ ಹಿಂದುಳಿದಂತ ಪೋಷಕರ ಮಕ್ಕಳೇ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಆ ಶಾಲೆಗೆ ಹೋದ್ರೆ ಗೊತ್ತಾಗತ್ತೆ ನಿಮಗೆ, ಪಾಪ ಎಲ್ಲ ಬಡ ಮಕ್ಕಳು ಅಂತ ಅನ್ಸತ್ತೆ ನಮಗೆ ಅವರ ಒಂದು ನೋಡಿದ್ರೆ. ಹಾಗೆ 2 ಶಾಲೆಯಿಂದನೇ ನಮಗೆ 70-75 ವಿದ್ಯಾರ್ಥಿಗಳು ಬಂದಾಗಿದೆ. ಇನ್ನು ನಮ್ಮ ಸದಸ್ಯರ ಮಕ್ಕಳು, ಮೊಮ್ಮಕ್ಕಳು ಆ ಥರದ್ದೆಲ್ಲ ಬಂದಾಗ ನಾವು ಆ ಒಂದು ಮಾನದಂಡ ಹೇಳೋದಕ್ಕೆ ಆಗಲ್ಲ. ನೀವು ಬಡವರ ಸಾಹುಕಾರ ಅಂತಲ್ಲ, ಅದು ಸರಿನೂ ಆಗಲ್ಲ. ಹಾಗಾಗಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಈ ಶನಿವಾರ ಲಾಸ್ಟ್ ಡೇಟ್ ಆಗುತ್ತೆ. ಇವತ್ತು ಲಾಸ್ಟ್ ಡೇಟ್ ಆಗಿತ್ತು. ಈ ಶನಿವಾರದೊಳಗೆ ನೀವು ಸರ್ಟಿಫಿಕೇಟು ದಯವಿಟ್ಟು ಡೈಲಿ ಬರ್ತೀನಿ ನಾನು ಬೆಳಗ್ಗೆ 7-7:30 ತನಕ ಬಂದು ನೀವು ತಂದುಕೊಡ್ಬೋದು. ಮತ್ತೆ ಇನ್ನೊಂದು ವಿಶೇಷವಾದಂತ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಅದು ವಿಶೇಷವಾಗಿ ಪ್ರತಿಭಾ ಪುರಸ್ಕಾರ. ಪ್ರತಿಭಾ ಪುರಸ್ಕಾರದಲ್ಲಿ ನಾವು ವೇದಿಕೆಯಲ್ಲಿರುವಂತಹವರಿಗೆ ನಾವು ಹೆಚ್ಚಾಗಿ ನಮ್ಗೇನು ಖರ್ಚು ಬರೋದಿಲ್ಲ. ಆದ್ರೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಮುಖ್ಯ ಅತಿಥಿಗಳು ಅಂತಾನೆ ನಾವು ಕರೀಬಹುದು. ವಿದ್ಯಾರ್ಥಿಗಳು, ಒಬ್ಬ ವಿದ್ಯಾರ್ಥಿಗೆ ನಾವು 1,500 ರೂಪಾಯಿಯಷ್ಟು ನಾವು ಅವರಿಗೆ ಹಣ, 1,000 ರೂಪಾಯಿ ಕ್ಯಾಶ್ ಅವಾರ್ಡು, ಮೆಡಲ್ಲು, ಮೊಮೆಂಟೋ, ಸರ್ಟಿಫಿಕೇಟು, ಬುಕ್ಸು, ಪೆನ್ನು ಇಷ್ಟೆಲ್ಲವನ್ನ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಹಾಗೆ ಇದಕ್ಕೆಲ್ಲ ನಮಗೆ ಒಬ್ಬ ವಿದ್ಯಾರ್ಥಿಗೆ 1,500 ರೂಪಾಯಿಯಷ್ಟು ನಮಗೆ ಖರ್ಚಾಗುತ್ತೆ. ಈಗಾಗಲೇ 75-80 ವಿದ್ಯಾರ್ಥಿಗಳು ಬಂದಾಗಿದೆ. ಹಾಗಾಗಿ ಎಷ್ಟು ಖರ್ಚಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಇನ್ನೊಂದು ವಿಚಾರ ಹೇಳ್ತಾರೆ, ಎಲ್ಲದಕ್ಕಿಂತ ಒಂದು ಶ್ರೇಷ್ಠ ದಾನ ವಿದ್ಯಾದಾನ. ಹಾಗಾಗಿ ನಾವು ವಿದ್ಯಾದಾನ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಶಿಕ್ಷಕರಲ್ಲ ನಾವು. ಆದ್ರೂ ಸಹ ವಿದ್ಯೆಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ತಗೊಂಡಂತ ಮಕ್ಕಳು, ಯಾವ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾರೆ ಅವರಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದೀವ. ಅದಕ್ಕಾಗಿ ನೀವೆಲ್ಲರೂ ಸಹ ನಮ್ಗೆ ಕೈ ಜೋಡಿಸ್ಬೇಕು. ಮತ್ತೆ ಇನ್ನೊಂದು ವಿಷಾದದ ಒಂದು ವಿಚಾರ ಏನಂತಂದ್ರೆ, ಕಳೆದ ಒಂದು 7-8 ವರ್ಷದಿಂದ
ನಮ್ಮ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಅದು ಹೆಚ್ಚಿನ ಒಂದು ಆರ್ಥಿಕವಾದಂತ ಒಂದು ಶಕ್ತಿ ಕೊಡ್ತಾ ಇದ್ದು RL ಕೃಪಾ ಅಂತ. ಬಹುಶಃ ಅವರು ದೈವಾಧೀನರಾದ್ರು. ಒಂದು 2 ತಿಂಗಳಾಗ್ತಾ ಬಂತು. ಪ್ರತಿ ವರ್ಷ ಕಳೆದ 8 ವರ್ಷದಿಂದ ನಮಗೆ 1 ಲಕ್ಷಕ್ಕಿಂತ ಹೆಚ್ಚಾಗಿ ಹಣವನ್ನ ಅವರು ಪ್ಲಸ್ ಅವರ ಮನೆಯವರು ರಿಲೇಟಿವ್ಸ್ ಎಲ್ಲ ಸೇರಿ ತಂದ್ಕೊಟ್ಟು ಆ ಒಂದು ಕಾರ್ಯಕ್ರಮಕ್ಕೆ ಶಕ್ತಿಯಾಗಿ ನಿಲ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಖಂಡಿತ ನಾನು ಅವ್ರನ್ನ ನೆನ್ಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹರಂಗದ ರಾಜ್ಯೋತ್ಸವ ಇರ್ಬೋದು, ಪ್ರತಿಭಾ ಪುರಸ್ಕಾರ ಇರ್ಬೋದು, ಇದು ನಮ್ಮ ಮನೆಯ ನಿಮ್ಮ ಮನೆಯ ಒಂದು ಕಾರ್ಯಕ್ರಮ. ಹಾಗಾಗಿ ದುಡ್ಡು ಕೊಡಿ ಮಾಡಿ ಅಂತ ಕೇಳೋದು ತುಂಬಾ ನಮಗೆ ಅಂತ ಸಂಕೋಚ ಆಗತ್ತೆ. ಹಾಗಾಗಿ ಕಡೆ ಪಕ್ಷ ನಮ್ಮ ಎಲ್ಲ ಸದಸ್ಯರು, ಹರಿಹರೇಶ್ವರ ನಗೆಕೂಟದ ಸದಸ್ಯರು ಇರ್ಬೋದು, ಮತ್ತೆ ನಮ್ಮ ಸ್ನೇಹರಂಗದ ಸದಸ್ಯರು ಇರ್ಬೋದು, ನಾನು ಮತ್ತು ನಮ್ಮ ರಂಗಪ್ಪ ನಾವು ಇಲ್ಲೇ ಇರ್ತೀವಿ. ನೀವು ಕೊಡುವಂತ ಹಣಕ್ಕೆ ನಾವು ರಿಸಿಟನ್ನು ಕೊಡ್ತೀವಿ. ಮತ್ತು ಮುಂದಿನ ತಿಂಗಳು 12ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಆರಂಭ ಆಗುತ್ತೆ. ಇನ್ನು ಸಾಕಷ್ಟು ಸಮಯ ದಿನಗಳಿದೆ. ಮತ್ತೆ ಮುಂದಿನ ತಿಂಗಳ ಒಂದು ಕಾಫಿ ಡೇನ ಪ್ರತಿಭಾ ಪುರಸ್ಕಾರಕ್ಕೋಸ್ಕರ 1 ವಾರ ಹಿಂದೆ ಹಾಕೊಂಡಿದ್ದೀವಿ. ಅದು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. 12ನೇ ತಾರೀಕು ಪ್ರತಿಭಾ ಪುರಸ್ಕಾರ ಇರೋದ್ರಿಂದ ಅದು ಹಿಂದಿನ ಮಂಗಳವಾರ, ಅಂದ್ರೆ ಮೊದಲನೇ ಮಂಗಳವಾರ ಇನ್ಸ್ಟೆಡ್ ಆಫ್ 2ನೇ ಮಂಗಳವಾರ, ಮೊದಲನೇ ಮಂಗಳವಾರ ಕಾಫಿ ಡೇ ಕಾರ್ಯಕ್ರಮ ನಡೆಯುತ್ತೆ. ಅದುವರೆಗೂ ನಿಮಗೆ ಸಮಯ ಇರುತ್ತೆ ಹಣ ಕೊಡೋದಕ್ಕೆ ಅಂತ ಹೇಳ್ತಾ, ಮತ್ತೊಮ್ಮೆ ಆ ಒಂದು ಸಮಾಜಮುಖಿಯಾದಂತ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹ ಕೈ ಜೋಡಿಸ್ತೀರಾ. ಮತ್ತೆ ನಾವು ನಿಮ್ಮನ್ನ ಹಣ ಕೊಡಿ ಅಂತ ಕೇಳೋದನ್ನ ತಪ್ಪಿಸ್ತೀರಾ ಅಂತ ಕೇಳ್ತಾ, ನಿಮ್ಮಿಂದ ಹಣವನ್ನ ನಿರೀಕ್ಷಣೆ ಮಾಡ್ತಾ ನಾನು ಮತ್ತು ರಂಗಪ್ಪನವರು ಇಲ್ಲೇ ಇರ್ತೀವಿ. ನೀವು ಹಣ ಸಂದಾಯ ಮಾಡಬಹುದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನನ್ನ ಬರ್ತ್ಡೇ ಇರೋದು ನಾಳೆ ಜೂನ್ 10ನೇ ತಾರೀಕು. ಹೋದನೇ ವರ್ಷ ಕರೆಕ್ಟ್ ಆಗಿ ನಮ್ಮ ಕಾಫಿ ಡೇ ದಿವಸನೇ 10ನೇ ತಾರೀಕು ಬಂದಿತ್ತು. ಆದ್ರೆ ಈ ಸಾರಿ 1 ದಿವಸ ಮುಂದೆ ಹೋಗಿದೆ. ಆದ್ರಿಂದ ಎಲ್ಲರೂ ಇವತ್ತೇ ನನ್ನ ಬರ್ತ್ಡೇ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ನನ್ನ ಬರ್ತ್ಡೇ ನಾಳೆ 10ನೇ ತಾರೀಕು ಇರೋದು. 10ನೇ ತಾರೀಕು ಅಂದ್ರೆ ಇದು ನಾನು 72ನೇ ವರ್ಷ ಕಂಪ್ಲೀಟ್ ಮಾಡಿ 73 ಕಾಲಿಡ್ತಾ ಇದ್ದೀನಿ. 73 ಕಾಲಿಡ್ತಾ ಇದ್ದೀನಿ. ಆದರೂ ನನಗೆ ಶಾರೀರಿಕವಾಗಿ ಅನೇಕ ತೊಂದರೆಗಳಿದ್ರು ನಾನು ಅದನ್ನ ಯಾವುದು ಕೇರ್ ಮಾಡದಂತ ನಾನು ಇನ್ನೂ ಸ್ವಲ್ಪ ನಿಮ್ಮ ತಮ್ಮಗಳ ಹಿರಿಯರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ, ಕಿರಿಯವರ ಅಭಿಮಾನದಿಂದ ನಾನು ಇನ್ನೂ ಸ್ವಲ್ಪ ಯಂಗ್ಸ್ಟರ್ ಆಗಿ ಓಡಾಡ್ತಾ ಇದ್ದೀನಿ ತಮ್ಮಗಳ ಅಭಿಮಾನ. ಹಾಗಾಗಿ ನನಗೆ ಈ ನಾಳೆಯಿಂದ ಸ್ವಲ್ಪ ನಂದು ಈ ಆರೋಗ್ಯ ಸರೋಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತ ಅಂದ್ರೆ ನನ್ನ ವಯಸ್ಸು ಟೋಟಲ್ ತಗೊಂಡ್ರೆ 10, ಇಯರ್ ತಗೊಂಡ್ರು 10, ಅದು ನನಗೆ 10ನೇ ಸಂಖ್ಯೆ ಆಗಿ ಬಂದಿರೋದು ಕ್ರಮ ಸಂಖ್ಯೆ. ನನಗೆ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಟೋಟಲ್ ನಂಬರ್ 10 ಬಂದ ಮೇಲೆ ನನ್ನ ಅದೃಷ್ಟನೇ ಬದಲಾವಣೆ ಆಯ್ತು. ಅದು ಯಾವಾಗ ಅಂದ್ರೆ ನನ್ನ ಮಗಳು ಹುಟ್ಟಿದಾಗ. ಹಾಗಾಗಿ ಈ ರೀತಿ ಎಲ್ಲಾ ರೀತಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಹೋಗ್ತಾ ನಮ್ಮ ಮಂಜುನಾಥ್ ಮತ್ತೆ ರಂಗಪ್ಪನವರು ಎಲ್ಲ ಇಲ್ಲಿದ್ದಾರೆ. ದಯಮಾಡಿ ಆ ಮಕ್ಕಳ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ನಿಮ್ಮ ಅತಿಯಾದಂತ ಆತ್ಮೀಯರ ಸಂಬಂಧಿಕರು ಮತ್ತೆ ನಮ್ಮ ತಿಮ್ಮೇಶ್ವರ ಉದ್ಯಾನವನದಲ್ಲಿ ವಾಕಿಂಗ್ ಮಾಡುವಂತವರ ಮಕ್ಕಳುಗಳು ಅಂತವ್ರು ಇದ್ರು ಮಾತ್ರ ಕೊಡಿ. ಲಾಸ್ಟ್ ಟೈಮ್ ಯಾರೋ ಕೊಟ್ಟಿದ್ದಾರೆ, ಹಾಸನದಲ್ಲಿ ಒಬ್ಬ ಹುಡುಗ ಹೋಗಿದ್ದಾನಂತೆ, ಇಲ್ಲಿ ಪ್ರತಿಭಾ ಪುರಸ್ಕಾರ. ಇನ್ನೊಬ್ಬ ತಿಪ್ಟೂರಲ್ಲಿ ಓದ್ತಾ ಇದ್ದಾನಂತೆ, ಅಲ್ಲಿ ಪಾಸ್ ಮಾಡೋಣ, ಇಲ್ಲಿ ಪ್ರತಿಭಾ ಪುರಸ್ಕಾರ. ಇವೆಲ್ಲ ದಯಮಾಡಿ ಯಾರು ಅಂತ ಅದನ್ನ ತಲೆಗಚ್ಚಬೇಡಿ. ತಮ್ಮ ಅತಿ ಸಂಬಂಧಿಕರ ಮಕ್ಕಳು, ತಮ್ಮ ಮಕ್ಕಳು. ಯಾಕೆಂದ್ರೆ ಇಲ್ಲಿ ನಮ್ಗೆ ಮೇಂಟೈನ್ ಮಾಡಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈಗ ಕೆಲವೆಲ್ಲ ನಮ್ಮ ಸೆಕ್ರೆಟರಿ ಅಷ್ಟೇ, ಯಾರು ಅಷ್ಟೇ, ನಾವು ಬುಕ್ಗಳು ಇಟ್ಕೊಂಡು ಕಲೆಕ್ಷನ್ ಮಾಡೋದು ಅಷ್ಟೇನು ಇದಾಗಲ್ಲ. ಅವರಾಗಿದ್ದವರು ಅವರ ಮನಸಾರ ಕೊಟ್ರೆ ನಾವು ಕಲೆಕ್ಟ್ ಮಾಡಿಕೊಂಡು ಪ್ರತಿಭಾ ಪುರಸ್ಕಾರ ನಡೆಸೋಣ ಅಂತ ಎಲ್ಲರೂ ಒಂದು ಈ ಅಭಿಪ್ರಾಯ ಮಾಡ್ಕೊಂಡಿದೀವಿ. ಆದ್ರಿಂದ ದಯಮಾಡಿ ಆ ರೀತಿ ಇದ್ರೆ ಕೊಡಿ. ಈ ಒಂದು ಪ್ರತಿಭಾ ಪುರಸ್ಕಾರ ಬರೋ ತಿಂಗಳು 12ನೇ ತಾರೀಕಿದೆ. 12ನೇ ತಾರೀಕು ಭಾನುವಾರ. ಯಾವ್ದ್ರಿಂದ ಯಾಕೆ 12ನೇ ತಾರೀಕು ಇತ್ತು ಅಂದ್ರೆ ಇನ್ನೂ ಸ್ವಲ್ಪ ಲೇಟ್ ಆಗಿಡವು. ನಾನು 13ನೇ ತಾರೀಕಿಂದ ಇಂಡಿಯಾ ದೇಶ ಬಿಡ್ತಾ ಇದ್ದೀನಿ, ಹೊರದೇಶಕ್ಕೆ ಹೋಗ್ತಾ ಇದ್ದೀನಿ. ಆದ್ರಿಂದ 12ನೇ ತಾರೀಕು ಪ್ರತಿಭಾ ಪುರಸ್ಕಾರ ಮಾಡಿ 13ನೇ ತಾರೀಕು ನೈಟು ಅಮೆರಿಕ ಹೊರಡ್ತಾ ಇದ್ದೀನಿ. ಆದ್ರಿಂದ 12ನೇ ತಾರೀಕು ಇಟ್ಕೊಂಡಿದೀವಿ. ಅವುಗಳೆಲ್ಲರೂ ದಯಮಾಡಿ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಪೂರೈಸಿ 73ನೇ ವಸಂತಕ್ಕೆ
ಕಾಲಿಡುತ್ತಿರುವಂತಹ ನಮ್ಮ ಎಲ್ಲರ ಚಿರ ಯುವಕ ನವೀನ ಯುವಕ ಸ್ವಾಮಿಗೌಡರಿಗೆ ಭಗವಂತ ಆಯುಷು ಆರೋಗ್ಯ ಆನಂದವನ್ನ ಯಥೇಚ್ಛವಾಗಿ ನೀಡಲಿ ಅಂತ ಹರಿಹರೇಶ್ವರನಲ್ಲಿ ಬೇಡ್ಕೊಳ್ತೇನೆ. ದೇವರು ಒಳ್ಳೇದು ಮಾಡಲಿ. ಅವರ ಯಶಸ್ಸಿಗೆ ಒಂದೇ ಒಂದು ಮೂಲ ಮಾತ್ರ ಏನು ಅಂತ ಹೇಳಿದ್ರೆ, ಮಿತಿಯೊಳಗಿರು ನೀನು ಅತಿ ಆಸೆ ಪಡಬೇಡ, ಮಿತಿ ಬೇಕು ಮನದ ನೆಮ್ಮದಿಗೆ, ಮಿತಿ ಬೇಕು ಮನದ ನೆಮ್ಮದಿಗೆ, ಇರುವೆ ಉಬ್ಬಿದೊಡನೆ ಒದ್ದವಾದೀತೆ, ಪಾಠವಾದೀತು ನಮ್ಮ ಬದುಕಿಗೆ ಅಂತ ಅವರು ತಮ್ಮ ಕಾಲವನ್ನ ಮುನ್ನುಗ್ಸಿ ಇನ್ನು 100 ವಸಂತಗಳ ಕಡೆಗೆ ದಾಪು ಕಾಲನ್ನು ಇಡ್ತಾ ಇದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಮ್ಮ ರಂಗಪ್ಪನವ್ರಿಗೆ ವಂದನೆಯನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆ. ವಿದ್ಯಾವಾರಿಧಿ ಬುದ್ಧಿ ವಿಧಾತ ಮಾಂಗತ ತುಳಸಿ ದಾಸಕರ ಚೋರೆ, ಮಾಂಗತ ತುಳಸಿ ದಾಸಕರ ಚೋರೆ, ಪತಿ ಜರವಂದನ ಶಂಕರ ಸುವನ ಭವಾನಿ ನಂದನ ಗಾಯೇ ಗಣಪತಿ ಜಗವಂದನ. ಇಂದ್ರ ಅದರ ಸಾಯೇವ ಕುದುರೆಗಳು ನೀ ಅವನು ಬೇಡದಂತೆ ಪಯಣಿಗಳು, ಕುದುರೆಗಳು ನೀನ್ ಅವನು ಬೇಡದಂತೆ ಪಯಣಿಗರು, ಮದುವೆಗೋ ಮಸಣಕೋ ಎಂದ ಕಡೆಗೋಡು, ಪದ ಕುಸಿಯ ನೆಲವಿಗುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಗುದು ಮಂಕುತಿಮ್ಮ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗ ನದಾರು, ಅಕ್ಕರದ ಬರಹಕ್ಕೆ ಮೊದಲಿಗ ನದಾರು, ಲೆಕ್ಕವಿರಿಸಿಲ್ಲ ಜಗತನ್ನಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗತನ್ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ, ದಕ್ಕುವುದೇ ನಿನಗೆ ಜಸ. ನಿಂತರು ಪ್ರೀತಿ ಹಂಚುವ ಯಜಮಾನ, ಜೀವ ಹೋದರು ಜಗವೇನೆ ಅಂದರು, ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಎಂದು ಹರಿನಾಮ ಒಂದುಳಿದು ನನಗೇನು ತಿಳಿದಿಲ್ಲ, ನನಗೇನು ತಿಳಿದಿಲ್ಲ. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊದಲಿನ ಹೊದಿಕೆ, ತುಂಬಿಯೇ ಕಾಮಾಗಿ ಬಯಕೆ. ಹುಟ್ಟಿ ದೇವರಿಗೆ ನೆರಳಾದೆ, ನಾ ಹುಟ್ಟಿ ಮನೆಗೆ ಹೆಸರಾದೆ, ನೀ ಹುಟ್ಟಿ ಮನೆಗೆ ಹೆಸರಾದೆ, ಹಡೆದವ್ವ ನಾ ಕೊಟ್ಟ ಮನೆಗೆ ನೆರವಾದೆ, ನಾ ಕೊಟ್ಟ ಮನೆಗೆ ನೆರವಾದೆ. ಹೆಣ್ಣು ಹಡೆಯಲು ಬೇಡ ಎರವರಿಗೆ ಕೊಡಬೇಡ, ಹೆಣ್ಣು ಹೋಗಾಗ ಅಳಬೇಡ, ಹೆಣ್ಣು ಹೋಗಾಗ ಅಳಬೇಡ, ಹಡೆದವ್ವ ಸಿಟ್ಟಾಗಿ ಶಿವಗ ಭಯಬೇಡ, ಸಿಟ್ಟಾಗಿ ಶಿವನ ಭಯಬೇಡ. ತಾವರೆಯ ಗಿಡ ಹುಟ್ಟಿ ದೇವರಿಗೆ ನೆರಳಾದೆ, ಈ ಹುಟ್ಟಿ ಮನೆಗೆ ನೆರವಾದೆ. ಕಾಪಿ ಡೇದಲ್ಲಿ ಕೊಡ್ತಾರೆ ಯಾವ ಥರ ಮಾಮೂಲಿ ಬಾರಪ್ಪ ಕೊಟ್ಟು
ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು. ಯಾಕೆ ಹೆಚ್ಚಿಗೆ